ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತದೆ. ಮಯೂರ ವರ್ಮರವರು ಕ್ರಿಸ್ತಶಕ 345ರಿಂದ 365ರವರೆಗೆ ತಾಳಗುಂದ ಅಂದರೆ ಆಧುನಿಕ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಬನವಾಸಿ ಕದಂಬ ವಂಶದ ಮೂಲ ಕೂಡ ಪುರುಷನಾಗಿದ್ದಾನೆ. ಇವರ ಮೊದಲ ಜೀವನ ಹೇಗಿತ್ತೆಂದರೆ ಕ್ರಿಸ್ತಶಕ 450ರ ತಾಳಗುಂದ ಶಾಸನವು ಬನವಾಸಿ ಕದಂಬರ ಬಗ್ಗೆ, ಮಯೂರ ವರ್ಮನ ಕುಟುಂಬ ಮತ್ತು ಕದಂಬರ ಮೂಲಗಳ ಬಗ್ಗೆ ನಂಬಲರ್ಹವಾಗಿರುವಂತಹ ಮಾಹಿತಿಯನ್ನು ಕೂಡ ಹೊಂದಿರುತ್ತದೆ. ಇನ್ನು ತಾಳಗುಂದ ಶಾಸನದ ಪ್ರಕಾರ ಮಯೂರ ವರ್ಮನು ತಾಳಗುಂದದ ಒಬ್ಬ ಬ್ರಾಹ್ಮಣ ಪಂಡಿತನಾಗಿದ್ದು ಬಂಧುಸೇನರ ಮಗನು ಕೂಡ ಆಗಿರುತ್ತಾನೆ. ಹಾಗೂ ಮಯೂರ ವರ್ಮನ ಮನೆಯ ಪಕ್ಕ ಕದಂಬ ಎಂಬ ಮರವನ್ನು ಕೂಡ ಬೆಳೆಸಿರುವ ಕಾರಣಕ್ಕೆ ಕುಟುಂಬಕ್ಕೆ ಕದಂಬ ಎಂದು ಕೂಡ ಹೆಸರಿಸಲಾಯಿತು ಎಂಬ ಮಾಹಿತಿಯನ್ನು ಕೂಡ ಈ ಶಾಸನ ಕೊಡುತ್ತದೆ. ಇನ್ನು ವೈದಿಕ ಕಾಲದಲ್ಲಿ ಮಯೂರ ವರ್ಮನ ಕುಟುಂಬ ಕನ್ನಡಿಗ ಕರ್ನಾಟಕ ಮತಕ್ಕೆ ಸೇರಿದವರಾಗಿರುತ್ತಾರೆ. ಹಾಗೂ ಮಯೂರ ವರ್ಮನನ್ನು ಕ್ಷತ್ರಿಯ ಧರ್ಮಕ್ಕೂ ಕೂಡ ಬದಲಾವಣೆಗೊಂಡ ಬಗ್ಗೆ ಗರುಡಪುರ ಶಾಸನ ಕೂಡ ಹೆಚ್ಚಿನ ಮಾಹಿತಿಯನ್ನು ಕೂಡ ಒದಗಿಸುತ್ತದೆ. ಇನ್ನು ಬನವಾಸಿ ಕದಂಬರ ರಾಜ್ಯ ರಚನೆ ಹೇಗಾಯಿತು ಅಂತ ಹೇಳಿದರೆ, ತಾಳಗುಂದ ಶಾಸನದಲ್ಲಿ ಇರುವ ಮಾಹಿತಿ ಪ್ರಕಾರ ಮಯೂರ ವರ್ಮನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಪಲ್ಲವರ ರಾಜಧಾನಿ ಕಂಚಿಗೆ ಹೋದಾಗ ಕ್ಷತ್ರಿಯನೊಬ್ಬನಿಂದ ಅವಮಾನಿತನಾದನು. ಹಾಗೂ ಮಯೂರ ವರ್ಮ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ಬಿಟ್ಟು ಸೈನ್ಯವನ್ನು ಕಟ್ಟಿ ಪಲ್ಲವ ಸೈನ್ಯವನ್ನು ಕೂಡ ಎದುರಿಸಿದ. ಇವನಿಂದ ಪರಾಜಿತರಾದ ಪಲ್ಲವರು ಪಶ್ಚಿಮ ಸಮುದ್ರ ಅಂತ ಹೇಳಿದರೆ ಅರಬ್ಬಿ ಸಮುದ್ರದಿಂದ ಈಗಿನ ಘಟಪ್ರಭಾ ನದಿಯವರೆಗಿನ ಪ್ರದೇಶದಲ್ಲಿ ಇವನ ಅಧಿಪತ್ಯವನ್ನು ಕೂಡ ಎಲ್ಲರೂ ಒಪ್ಪಿಕೊಂಡರು. ಇದರಿಂದ ಕದಂಬ ವಂಶದ ಆಡಳಿತ ಕೂಡ ಪ್ರಾರಂಭವಾಗುತ್ತದೆ. ನಂತರ ಮಯೂರ ವರ್ಮನ ಸಫಲವಾದ ಈ ರಾಜಕೀಯ ಬಂಡಾಯ ಸಾಹಸದಿಂದ ಕ್ಷತ್ರಿಯರಾದ ಕಂಚಿಯ ಪಲ್ಲವರ ಆಡಳಿತಕ್ಕೂ ಕೂಡ ಭಾರಿ ಹಿನ್ನಡೆ ಕೂಡ ಉಂಟಾಗುತ್ತದೆ. ಆ ಕಾಲದಲ್ಲಿ ನಡೆದ ಈ ಒಂದು ರಾಜಕೀಯದ ಬೆಳವಣಿಗೆಯಿಂದ 21ನೇ ಶತಮಾನದ ಕರ್ನಾಟಕದ ರಾಜ್ಯದ ಮೊದಲ ರಾಜ ಮನೆತನ ಕೂಡ ಉದಯವಾಗುವುದಕ್ಕೆ ಪ್ರಾರಂಭವಾಗುತ್ತದೆ. ಇತರ ಇತಿಹಾಸದ ಪಂಡಿತರ ಪ್ರಕಾರ ಮಯೂರ ವರ್ಮನ ರಾಜಕೀಯ ಬಂಡಾಯ ಮತ್ತು ದಕ್ಷಿಣದ ಪಲ್ಲವರ ರಾಜ ವಿಷ್ಣುಗೋಪ ಹಾಗೂ ಉತ್ತರದ ಸಮುದ್ರಗುಪ್ತರ ನಡುವೆ ನಡೆದ ಯುದ್ಧಗಳು, ಅಂದರೆ ಅಲಹಾಬಾದ್ನ ಶಾಸನದ ಪ್ರಕಾರ ಒಂದೇ ಕಾಲದಲ್ಲಿ ನಡೆದು ಪಲ್ಲವರ ಆಡಳಿತ ಕೂಡ ಕೊನೆಗೊಳ್ಳಲು ಕಾರಣವಾಗಿರಬಹುದು ಎಂಬ ವಿವಾದವು ಕೂಡ ಉಂಟಾಗುತ್ತದೆ. ಹಾಗೂ ಇತರೆ ಇತಿಹಾಸಗಾರರ ಅಭಿಪ್ರಾಯದಂತೆ ಮೊದಲಿಗೆ ಪಲ್ಲವರು ಮಯೂರ ವರ್ಮನನ್ನು ಸೇನಾನಿ ಅಂದರೆ ದಂಡನಾಯಕನಾಗಿ ತಮ್ಮ ಸೈನ್ಯಕ್ಕೆ ನೇಮಿಸಿರುತ್ತಾರೆ. ಆಗ ಕಾಲಕ್ರಮೇಣ ಪಲ್ಲವರು ರಾಜ ವಿಷ್ಣುಗೋಪ ಹಾಗೂ ಉತ್ತರ ಸಮುದ್ರಗುಪ್ತರ ನಡುವೆ ನಡೆದ ಯುದ್ಧಗಳಿಂದ ಉಂಟಾದ ಭಿನ್ನಾಭಿಪ್ರಾಯದಿಂದ ಮಯೂರ ವರ್ಮನು ಬನವಾಸಿಯನ್ನು ರಾಜಧಾನಿಯನ್ನಾಗಿ ಇಟ್ಟುಕೊಂಡು ಬನವಾಸಿ ಕದಂಬ ರಾಜ್ಯ ಕಟ್ಟಿರುತ್ತಾನೆ ಎಂದು ಕೂಡ ಹೇಳುತ್ತಾರೆ. ಇನ್ನು ಹಳೆ ಕರ್ನಾಟಕದ ಜಾಗಗಳು ಮೊದಲು ಹೊರಗಿನ ಇತರೆ ರಾಜರುಗಳ ಆಳ್ವಿಕೆಯಲ್ಲಿದ್ದು, ನಂತರ ಬನವಾಸಿ ಕದಂಬರು ಕನ್ನಡ ಭಾಷೆಯನ್ನು ಮೂಲವಾಗಿ ಹೊಸ ಭೌಗೋಳಿಕ ಮತ್ತು ರಾಜಕೀಯ ರಾಜ್ಯವಾಗಿ ಹೊರಹೊಮ್ಮಿದ್ದು ಇದು ಆಧುನಿಕ ಕರ್ನಾಟಕದ ಒಂದು ಮಹತ್ವವಾದಂತಹ ಮೈಲುಗಲ್ಲಾಗಿ ಕೂಡ ಇತಿಹಾಸವಾಗಿರುತ್ತದೆ. ಮತ್ತು ಕನ್ನಡ ಭಾಷೆಯ ಮೊದಲ ಬರಹಗಳು ಬನವಾಸಿ ಕದಂಬರ ಕೊಡುಗೆಯಾಗಿರುತ್ತದೆ. ಮತ್ತು ಕರ್ನಾಟಕದ ಇತಿಹಾಸಕ್ಕೆ ಮತ್ತು ಕನ್ನಡಕ್ಕೆ ಬನವಾಸಿ ಕದಂಬರ ಕಾಣಿಕೆಗಾಗಿ ಕದಂಬರ ಮೂಲ ವ್ಯಕ್ತಿ ಮಯೂರ ವರ್ಮನು ಕೂಡ ಮಹತ್ವವನ್ನು ಕೂಡ ಪಡೆದುಕೊಂಡಿರುತ್ತಾನೆ. ನಂತರ ಕಂಗವರ್ಮ ಅಥವಾ ಕಂಗವರ್ಮನ್ ದಕ್ಷಿಣ ಭಾರತದಲ್ಲಿ ಕದಂಬ ರಾಜವಂಶದ ಎರಡನೇ ಆಡಳಿತಗಾರ. ಅವನ ಹೆಸರನ್ನು ಕೆಲವೊಮ್ಮೆ ಸ್ಕಂದವರ್ಮನ್ ಎಂದು ಕೂಡ ಕರೆಯಲಾಗುತ್ತಿತ್ತು. ಇನ್ನು ಕಂಗವರ್ಮ ಕದಂಬ ಸಾಮ್ರಾಜ್ಯದ ಸ್ಥಾಪಕನಾದ ತನ್ನ ತಂದೆ ಮಯೂರಶರ್ಮನ ಉತ್ತರಾಧಿಕಾರಿ ಕೂಡ ಆದನು. ಆದಾಗ್ಯೂ ತಳಗುಂದ ಸ್ತಂಭದ ಶಾಸನವು ಕಂಗವರ್ಮನ ಆಳ್ವಿಕೆಯು ಅನೇಕ ಕಹಿ ಯುದ್ಧಗಳೊಂದಿಗೆ ಪ್ರಕ್ಷುಬ್ಧವಾಗಿತ್ತು ಎಂದು ಕೂಡ ಸೂಚಿಸುತ್ತದೆ. ಇನ್ನು ಕಂಗವರ್ಮ ಎದುರಿಸಬೇಕಾದ ಯುದ್ಧಗಳ ವಿವರಗಳು ನಮ್ಮಲ್ಲಿ ಕೂಡ ಕೊರತೆ ಇದ್ದರೂ ವಾಕಟಕರು ಅವನ ಪ್ರಮುಖ ಕೂಡ ಶತ್ರುಗಳಲ್ಲಿ ಒಬ್ಬರಾಗಿದ್ದರು. ಇನ್ನು ನಿರ್ದಿಷ್ಟವಾಗಿ ಹೇಳುವುದಾದರೆ ಕಂಗವರ್ಮನ ಉತ್ತರಕ್ಕೆ ಸಮಕಾಲೀನ ವತ್ಸ ಗುಲ್ಮದ ವಾಕಟಕ ರಾಜ ವಿಂಧ್ಯಸೇನ ಕದಂಬರ ವಿರುದ್ಧ ವಿಜಯ ಸಾಧಿಸಿದ ಕೀರ್ತಿ ವಿಂಧ್ಯಸೇನನಿಗೆ ಸಲ್ಲುತ್ತದೆ. ಹಾಗೂ ಕೆಲವು ವಿದ್ವಾಂಸರು ಕಂಗವರ್ಮ ವಾಕಟಕರ ಕೈಯಲ್ಲಿ ಸೋಲನ್ನು ಅನುಭವಿಸಿದನೆಂದು ಕೂಡ ಒಪ್ಪುತ್ತಾರೆ. ಮತ್ತು ಇತರ ವಿದ್ವಾಂಸರು ಕಂಗವರ್ಮ ವಾಕಟಕ ಆಕ್ರಮಣವನ್ನು ವಿರೋಧಿಸುವಲ್ಲಿ ಮತ್ತು ಕದಂಬ ಸಾಮ್ರಾಜ್ಯದ ಸ್ವಾತಂತ್ರ್ಯವನ್ನು ಕಾಪಾಡುವಲ್ಲಿ ಕೂಡ ಹೆಚ್ಚಾಗಿ ಯಶಸ್ವಿಯಾದನೆಂದು ಕೂಡ ಹೇಳುತ್ತಾರೆ. ಇನ್ನು ಕಂಗವರ್ಮ ಧರ್ಮಾದ್ ಮಹಾರಾಜಾಧಿರಾಜ ಎಂಬ ಬಿರುದನ್ನು ಕೂಡ ಪಡೆದುಕೊಂಡಿದ್ದನು. ಇದನ್ನು ಅವರ ಉತ್ತರಾಧಿಕಾರಿಗಳು ಬಳಸುವುದನ್ನು ಮುಂದುವರೆಸಿದ್ದರು. ಹಾಗೂ ಪಲ್ಲವರು ಮತ್ತು ಬಾದಾಮಿಯ ನಂತರದ ಚಾಲುಕ್ಯರು ಸೇರಿದಂತೆ ದಕ್ಷಿಣ ಭಾರತದ ಇತರ ರಾಜವಂಶಗಳು ಹಾಗೆಯೇ ಕದಂಬರ ವಾಕಟಕ ಪ್ರತಿಸ್ಪರ್ಧಿಗಳು ಇದೇ ರೀತಿಯ ಶೀರ್ಷಿಕೆಗಳನ್ನು ಕೂಡ ಬಳಸುತ್ತಿದ್ದರು.
ಇನ್ನು ಕಂಗವರ್ಮನು ಶರ್ಮಾ ಬದಲಿಗೆ ವರ್ಮ ಎಂಬ ಐತಿಹಾಸಿಕ ಕ್ಷತ್ರಿಯ ಜಾತಿಯೊಂದಿಗೆ ಸಂಬಂಧಿಸಿದೆ ಎಂಬ ಉಪನಾಮವನ್ನು ಕೂಡ ಬಳಸಿಕೊಳ್ಳುತ್ತಿದ್ದನು. ಹೌದು, ಇನ್ನು ನಂತರದ ಅನೇಕ ಕದಂಬ ರಾಜರು ಇದನ್ನು ಅನುಸರಿಸುತ್ತಿದ್ದರು. ಹಾಗೂ ಕಂಗವರ್ಮನು ಕದಂಬ ಸಿಂಹಾಸನದ ನಂತರ ಅವನ ಮಗ ಭಗೀರಥನು ಕೂಡ ಬರುತ್ತಾನೆ. ಭಗೀರಥನ ವಿಡಿಯೋ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆದ ಭಾಗದಲ್ಲಿ ಬರುತ್ತದೆ ವೀಕ್ಷಕರೇ. ಇನ್ನೂ ಕೂಡ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ, ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ವೀಕ್ಷಕರೇ.